Define principal focus and focal length of a spherical mirror. The principal focus of a mirror is a point on its principal axis where a beam of light parallel to the principal axis converges to or appear to diverge from after reflecting from the spherical mirror. So ಏನು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಇದು ನಿಮ್ಮ ಕಾನ್ಕೇವ್ ಮಿರರ್, ಇದು ನಿಮ್ಮ ಕಾನ್ವೆಕ್ಸ್ ಮಿರರ್ ಅಲ್ವಾ. ಕಾನ್ಕೇವ್ ಮಿರರ್ ಅಲ್ಲಿ ನಾವು ಪ್ಯಾರಲ್ ಬೀಮ್ ಆಫ್ ಲೈಟ್ ತಗೊಂತು ಅಂತ ಹೇಳಿದ್ರೆ ಇಟ್ ವಿಲ್ ಅಪಿಯರ್ ಟು ಗೋ ಟುವರ್ಡ್ಸ್ ದ ಫೋಕಸ್. ಅದೇ ಕಾನ್ವೆಕ್ಸ್ ಮಿರರ್ ಅಲ್ಲಿ ಇಟ್ ವಿಲ್ ಅಪಿಯರ್ ಟು ಕಮ್ ಫ್ರಮ್ ದ ಫೋಕಸ್ ಅಲ್ವಾ. ಸೊ ಅದನ್ನೇ ಬರ್ದಿರೋದು ಅಲ್ಲಿ. So this appear to diverge and this will converge. ಅಷ್ಟೇ, ಅದನ್ನ ನಾವು ಇಂಗ್ಲೀಷಲ್ಲಿ ಬರ್ದಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಸೊ ಪ್ರಿನ್ಸಿಪಲ್ ಫೋಕಸ್ ಇಸ್ ಅ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಇದು ನಿಮ್ಮ ಪ್ರಿನ್ಸಿಪಲ್ ಆಕ್ಸಿಸ್. ಇದು ಪ್ರಿನ್ಸಿಪಾಲ್ ಅಂತ ಬರ್ತಿದ್ದೇನೆ, ಇದು ಪ್ರಿನ್ಸಿಪಲ್ ಅಲ್ವಾ. ಪ್ರಿನ್ಸಿಪಲ್ ಆಕ್ಸಿಸ್ ಇದು. ಸೊ ಇದು ನಿಮ್ಮ ಫೋಕಸ್, ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಪೋಲ್. ಸೊ ಫೋಕಸ್, ಸೆಂಟರ್ ಆಫ್ ಕರ್ವೇಚರ್ ಇದು ಮತ್ತೆ ಇದು ಪೋಲ್ ಅಲ್ವಾ. ಅದ್ ಬಿಟ್ರೆ ಇನ್ನೇನೋ ಅಷ್ಟೇ, ಇನ್ನೇನಿಲ್ಲ. ಇದು ನಿಮ್ಮ ಡೆಫಿನೇಷನ್ ಆಫ್ ಪ್ರಿನ್ಸಿಪಲ್ ಫೋಕಸ್. ಫೋಕಲ್ ಲೆಂತ್ ಅಂತ ಹೇಳಿದ್ರೆ ಇಟ್ಸ್ ಅ ಡಿಸ್ಟೆನ್ಸ್. ಫೋಕಲ್ ಲೆಂತ್ is a distance from pole to focal point of the same concave or convex mirror ಅಲ್ವಾ. ಅಷ್ಟೇನೇನಿಲ್ಲ. ಎಷ್ಟು ಉದ್ದ ಇದೆ ಇಲ್ಲಿಂದ ಇಲ್ಲಿವರೆಗೂ ಅಂತ ಹೇಳಿ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಉದ್ದ ಇದೆ ಅಂತ ಹೇಳಿ ಪ್ರಶ್ನೆ. ಫೋಕಲ್ ಲೆಂತ್ ಅಂತ ಹೇಳಿದ್ರೆ ಅದನ್ನ ಕ್ಯಾಪಿಟಲ್ ಅಂತ ಸ್ಮಾಲ್ ಎಫ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಜನರಲಿ ಫೋಕಸ್ನ ಕ್ಯಾಪಿಟಲ್ ಎಫ್ ಅಲ್ಲೂ ಬರೀತಾರೆ. ನಾನು ಸ್ಮಾಲ್ ಎಫ್ ಬರೆದು ಅಭ್ಯಾಸ ಆಗೋಗಿದೆ. ಅದು ನಿಮ್ಮ ಬುಕ್ಕಲ್ಲಿ ಏನು ಹೇಳ್ತಾರೋ ಟೆಕ್ಸ್ಟ್ ಬುಕ್ಕಲ್ಲಿ ಅದೇ ಥರ ಬರ್ಕೊಳ್ಳಿ. ಬೇರೆ ವೇರಿಯಬಲ್ ಉಪಯೋಗಿಸೋದು ಏನು ತೊಂದರೆ ಇಲ್ಲ, ಬಟ್ ಅಗೇನ್ ಇಟ್ಸ್ ಲೆಫ್ಟ್ ಯು ಆ್ಯಂಡ್ ದ ಟೆಕ್ಸ್ಟ್ ಬುಕ್ ದಟ್ ಯು ಗೈಸ್ ಆರ್ ಯೂಸಿಂಗ್. ಸರಿನಾ. ಸೊ ಇದು ನಿಮ್ಮ ಉತ್ತರ.